ಈ ಪ್ರಿಯಾಂಕಾ ಖರ್ಗೆಗೆ ದಿನ ಬೆಳಕಾರರು ಅವರಿಗೆ ಮಾಧ್ಯಮದ ಮುಂದೆ ಮಾತಾಡೋದು ಒಂದು ಬಾಯಿ ಚಟ ಆಗ್ಬಿಟ್ಟು ಎಲುಬಿಲ್ಲದ ನಾಲಿಗೆ. ಅನಗತ್ಯವಾಗಿ ಮೋದಿಯವ್ರನ್ನ, ಕೇಂದ್ರ ಸರ್ಕಾರವನ್ನು, ಸಂಘ ಪರಿವಾರವನ್ನು ಟೀಕೆ ಮಾಡಿದರೆ ಭಾಳ ದೊಡ್ಡವರಾಗ್ಬಿಡ್ತೀವಿ, ಮುಂದೆ ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮೆಚ್ಚಕ್ಕೋಸ್ಕರ ಇಂಥ ಕೀಳು ಮಟ್ಟದ ಹೇಳಿಕೆ ದಿನನಿತ್ಯ ಕೊಡ್ತಾ ಇದ್ದಾರೆ. ಪ್ರಿಯಾಂಕಾ ಒಂದು ನಿಮಿಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋದೇ ಒಂದು ಬ್ರ್ಯಾಂಡ್ ಲೇಬಲ್ ಆಗ್ಬಿಟ್ಟಿದೆ. ಹಿಂದೆ ಭಾಳ ಮಹತ್ತರವಾದ ಇಲಾಖೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ. ಆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಂಕ ಎಷ್ಟು ಮಾರ್ಕ್ಸ್ ಅಂತ ಕೇಳಿದರೆ 0. ಅವ್ರ ಇಲಾಖೆ ಅಂದ್ಬಿಟ್ಟು ಎಲ್ಲವನ್ನೂ ಮಾತಾಡಿದರು. ಈಗ ಗೃಹ ಇಲಾಖೆ, ಆ ಗೃಹ ಇಲಾಖೆ ಇಂಥವ್ರ ಕೈ ಸಿಕ್ಕರೆ ಅನಗತ್ಯವಾಗಿ ರಾಜಕೀಯವಾಗಿ ಸೇಡ್ ತೀರ್ಸೋದು, ಸಂಘ ಪರಿವಾರನ ಬ್ಯಾನ್ ಮಾಡಿಸ್ತೀವಿ ಒಂದು ಲೆಕ್ಕ ಕೇಳೋದು. ನೀನ್ಯಾರಪ್ಪ? ಸಂಘ ಪರಿವಾರಕ್ಕೆ ಲೆಕ್ಕ ಹಣ ಕೊಟ್ಟಿದೀಯಾ? ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ದೀರಾ? ರಾಮ ಮಂದಿರವನ್ನು ಟೀಕೆ ಮಾಡ್ತಕ್ಕಂಥವ್ರು ದೇಣಿಗೆ ಕೊಡಿದವರು. ಈ ರೀತಿ ಮನ ಬಂದಂತೆ ಎಲವಿಲ್ಲದ ನಾಲ್ಕು ಹುಚ್ಚುಚ್ಚಾಗಿ ಮಾತಾಡಿದರೆ ಬಹುಶಃ ದೇಶದಲ್ಲಿ ಹೆಂಗೆ ಕಾಂಗ್ರೆಸ್ ಧೂಳಿಪಟ್ಟಾಗಿದೆ, ರಾಜ್ಯದಲ್ಲಿ 2028ರಲ್ಲಿ ಕಾಂಗ್ರೆಸ್ ಧೂಳಿಪಟ್ಟಾಗುತ್ತೆ ಅಂತೇಳಿ ಹಿಂದೂ ವಿರೋಧಿ ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ. ಬಡವರ ಮೇಲೆ ಹೊಟ್ಟೆ ಹೊಡೆದು ಆ ಸಂದೇಶ ಸುರಕ್ಷಾ ಅಂಗವಿಕಲ ವಿಧವೇತನ ಪರದಾಡ್ತದಲ್ಲ, ನಿಮಗೆ ಕರಿಕರವಿಲ್ಲ, ಮಾನವೀಯತೆ ಇಲ್ಲ. 18 ಲಕ್ಷ ಜನರಿಗೆ ಇವರಿಗೆ ಅಭಿವೃದ್ಧಿ ಹಣ ಇಲ್ಲ. ಅದಕ್ಕೋಸ್ಕರ ಮಹಾಶಾಸನ ನಿಷ್ಠೆ ವೇತನ ಬಾಕಿ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿಗೆ ಹಣ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ಇಂಥ ಕೆಟ್ಟ ಸರ್ಕಾರ ಜನ 2028ರಲ್ಲಿ ನಿಮ್ಮನ್ನು ಧೂಳಿಪಟ ಮಾಡ್ತಾರೆ, ಕಿತ್ತೆಸಿದ್ದಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಬಹುಶಃ ಪ್ರಿಯಾಂಕಾ ಖರ್ಗೆ ಅಂತೂ ಭಾಳ ಉದ್ದಟತನ ಮಾತಾಡ್ತಾರೆ.